ಆತ ಕೆಲಸಕ್ಕೆ ಹೋಗದೆ ಸೋಮಾರಿಯಾಗಿ ಅಲೆದಾಡ್ತಾ ಇದ್ದ. ಜೊತೆಗೆ ಕುಡಿತದ ಚಟಕ್ಕೂ ದಾಸನಾಗಿದ್ದ. ಪ್ರತಿನಿತ್ಯವೂ ಈತನಿಗೆ ಕುಡಿಯಲು ಕಾಸು ಬೇಕಿತ್ತು. ಆದರೆ ಕುಡಿಯಲು ಹಣ ಕೊಟ್ಟಿಲ್ಲ ಅಂತ ಹೆತ್ತ ತಾಯಿಗೆ ಪಾಪಿ ಮಗ ಚಾಕು ಇರಿದಿದ್ದಾನೆ. ಕುಡಿಯಲು ಹಣ ಕೊಡು, ಇಲ್ಲ ತಾಳಿ ಸರ ಕೊಡು. ಮದ್ಯ ವ್ಯಸನಿ ಮಗನಿಂದ ಹಣಕ್ಕಾಗಿ ತಾಯಿಗೆ ಕಾಟ. ತಾಳಿ ಕೊಡದ ತಾಯಿಗೆ ಚಾಕು ಇರಿದ ಪಾಪಿ ಪುತ್ರ. ಈ ಫೋಟೋದಲ್ಲಿದ್ದಾನಲ್ಲ, ಈ ಪಾಪಿಯೇ ನೋಡಿ. ಹೆತ್ತು ಹೊತ್ತು ಸಾಕಿ ಬೆಳೆಸಿದ ತಾಯಿಗೆ ಚಾಕು ಹಾಕಿದ ದುರುಳ ಮಗ. ಹೆಸರು ರಾಹುಲ್. ಈ ಘನಘೋರ ಘಟನೆ ನಡೆದಿದ್ದು ಬೆಂಗಳೂರಿನ ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯ ದೊಡ್ಡ ಬಸ್ತಿ ಸಮೀಪದ ಭುವನೇಶ್ವರಿ ಲೇಔಟ್ನಲ್ಲಿ. ತಾಯಿ ಜಯಲಕ್ಷ್ಮಿ ತನ್ನ ಇಬ್ಬರು ಮಕ್ಕಳ ಜೊತೆಗೆ ಭುವನೇಶ್ವರಿ ಲೇಔಟ್ನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಾಗಿದ್ರು. ದೊಡ್ಡ ಮಗ ರಾಹುಲ್ ಕುಡಿತದ ಚಟಕ್ಕೆ ಬಿದ್ದು ಕೆಲಸಕ್ಕೆ ಹೋಗದೆ ಸೋಮಾರಿಯಾಗಿ ಅಲೆದಾಡ್ತಿದ್ದ. ಮನೆಯಲ್ಲಿ ಯಾವಾಗಲೂ ಗಲಾಟೆ ಮಾಡ್ತಿದ್ದ. ಫೆಬ್ರವರಿ 19ರಂದು ಮನೆಗೆ ಬಂದಿದ್ದ ರಾಹುಲ್ ಕುಡಿಯಲು ಹಣ ಕೊಡುವಂತೆ ತಾಯಿಗೆ ಪೀಡಿಸಿದ್ದಾನೆ. ಹಣವಿಲ್ಲವೆಂದಾಗ ತಾಳಿ ಸರ ಕೊಡುವಂತೆ ಕೇಳಿದ್ದಾನೆ. ಆದರೆ ಇದಕ್ಕೆ ತಾಯಿ ತಾಳಿ ಸರ ಕೊಡದಿದ್ದಾಗ ಸಿಟ್ಟಿಗೆದ್ದು ಮನೆಯಲ್ಲಿದ್ದ ಚಾಕು ತೆಗೆದುಕೊಂಡು ತಾಯಿಗೆ ಇರಿದಿದ್ದಾನೆ. ಮಗ ಚಾಕು ಇರಿದ ತಕ್ಷಣ ಭಯಗೊಂಡ ತಾಯಿ ಜಯಲಕ್ಷ್ಮಿ ಹೊರಗಡೆ ಓಡಿ ಬಂದಿದ್ದಾರೆ. ಸ್ಥಳೀಯರು ತಕ್ಷಣವೇ ಜಯಲಕ್ಷ್ಮಿ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ದೇಹದ ಹಲವು ಭಾಗಕ್ಕೆ ಚಾಕು ಇರಿತವಾಗಿದ್ದರಿಂದ ತೀವ್ರ ರಕ್ತಸ್ರಾವವಾಗಿದೆ. ಸದ್ಯ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಮುಂದುವರೆದಿದೆ. ಇನ್ನು ಜಯಲಕ್ಷ್ಮಿ ಗಂಡ ಸರ್ಕಾರಿ ನೌಕರನಾಗಿದ್ದ. ಗಂಡನ ಸಾವಿನ ನಂತರ ಇದೇ ಕೆಲಸವನ್ನ ಆರೋಪಿ ರಾಹುಲ್ಗೆ ಅನುಕಂಪದ ಮೇಲೆ ನೀಡಿದ್ರಂತೆ. ಆದರೂ ಕೆಲಸಕ್ಕೆ ಹೋಗದೆ ಕುಡಿತಕ್ಕೆ ದಾಸನಾಗಿದ್ದನಂತೆ. ಸದ್ಯ ಈ ದುಷ್ಟ ಮಗನನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಬಾರಪ್ಪ, ನಿಮ್ಮ ತಾಯಿ ಚುಚ್ಚಿಬಿಟ್ಟವನಂತೆ ನಿಮ್ಮ ಅಣ್ಣ ಅಂತ ಕರ್ಕೊಂಡು ಬಂದೆ. ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಸೇರ್ಬಿಟ್ಟು ಬಂದದ್ದು ನಿಜ ಸರ್. ತಂದೆ ತೀರಿ ಹೋದ ನಂತರ ಮುಪ್ಪಿನ ವಯಸ್ಸಿನಲ್ಲಿ ತಾಯಿಗೆ ಆಸರೆಯಾಗಬೇಕಿದ್ದ ಮಗ ಕುಡಿತಕ್ಕೆ ದಾಸನಾಗಿದ್ದಾನೆ. ಹೆತ್ತ ತಾಯಿಯನ್ನ ಸಾಕಲಾಗದವನು ಜೈಲಿನಲ್ಲಿದ್ದರೆ ಒಳ್ಳೆಯದು. ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.